ಹಾಯ್ ಹಲೋ ನಮಸ್ಕಾರ ರೀ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಸೊ ನಾ ಇವತ್ತೊಬ್ಬರು ಗೆಸ್ಟ್ ಕರ್ಕೊಂಡ್ ಬಂದೇವಿ. ಸೊ ನಿಮ್ಮ ಹೆಸರೇನ್ರಿ? ಥ್ಯಾಂಕ್ ಯು ಸರ್. ನಮಸ್ಕಾರ ರೀ. ನನ್ನ ಹೆಸರು ಕಲಗೌಡ ಪಾಟೀಲ್ ಅಂತ ಹೇಳ್ರಿ. ಯೂಶಲಿ ನಮ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಿಸ್ನೆಸ್. ಎಜುಕೇಶನ್ ಏನ್ ಮಾಡ್ಕೊಂಡ್ರಿ? ನಂದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಡಿಪ್ಲೊಮಾ. ಹಿಂಗೋ ಏನೊಂದು ಕರೆಂಟ್ ಇನ್ಸಿಡೆಂಟ್ ಒಂದು ಆ್ಯಡ್ ಅದು. ಅವಾಗ ನಾ ಬಟ್ ಕಳ್ಕೊಳ್ಳೋ ಕೈದು ಬಟ್ ಎಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಬಂತರ. ಇದು ಹೆಂಗಾದಂದ್ರೆ ಈಗೇನು ಮೋಟೋ ಕಾನ್ಸೆಪ್ಟ್ ಬರಾಕಾರಣ ಇವ ಬೆಳ್ಳ ಅನ್ಸಿದೆ. ಮತ್ತು ಅವಾಗ ಲಿಟ್ರಲ್ ಅಂದಾಗ ಬೈಕ್ ಎಲ್ಲ ಏನೂ ಇರಕ್ಕೆ. ಆದ್ರೆ ಬೈಕ್ ಬಗ್ಗೆ ಇಷ್ಟು ಕ್ರೇಜ್ ಇತ್ತಲ್ಲ. ನಂದು ಅನಿಸ್ತೈತಿ, ನಾ ಜೂನ್ ತಿಂಗಳದಾಗೇನೋ 2013 ನನ್ನ ಅಕೌಂಟ್ ಓಪನ್ ಆಗೈತಿ ಯೂಟ್ಯೂಬ್. ಬಟ್ ವಿಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ. ನಂದೊಂದು ಆಸೆ ಏನಂದ್ರೆ ಯಾರ್ದು ಗಾಡಿ ಮೇಲೆ ಹತ್ತೋಂಗಿಲ್ಲ. ಯಾರು ಕರ್ಕೊಂಡು ಕರಿತಾರೆ ನನಗೆ, ಬರೀ ಗೌಡ್ರ ಹತ್ತು ಬೇರೆ ಅಂತೀವಿ. ಬಟ್ ನಾ ಹತ್ತಿರ್ಕಿಲ್ಲ. ಯಾಕೆ ರಾಯಲ್ ಎನ್ಫೀಲ್ಡ್ ತೊಗೋಬೇಕನ್ನೋ ಆಸೆ ಇತ್ತಂತಾರೆ. ಹಿಂಗೆ ಊರೊಳಗೆ ಅಂದ್ರೆ ನೀನು ಒಂದು ಗಾಲಿ ತೊಗೊಳಕ್ಕೆ ಆಗೋದಿಲ್ಲ ತಗೋ ಅಂತೇಳಿ ಒಂದು ಮಾತು ಅಂದ್ಬಿಟ್ರಿ ನನಗೆ. 10,000 ಫಾಲೋವರ್ಸ್ ಸರ್ ಇನ್ಸ್ಟಾಗ್ರಾಮ್ದಾಗ. ಆಗ ಕಾರಣ ಆ ಜನದ ಆಶೀರ್ವಾದ ಮತ್ತು ಅವ್ರು ವೇರಿಗಳು ಅನ್ನಕ್ಕೆ ಇಷ್ಟಪಡಂಗಿಲ್ಲ ಅವ್ರಿಗೆ. ಅವ್ರು ನನ್ನ ದಾರಿ ತೋರಿಸಿದ ಜನ ಅವರು. ಅದಕ್ಕೆ ದಾರಿ ತಪ್ಪಿದ ಮಗ ಆಗಿ ರಾಯಲ್ ಎನ್ಫೀಲ್ಡ್ ತೊಗೊಂಡು ಇದರಲ್ಲಿ ಏನು ಗಳಿಸ್ಬೋದು ಅನ್ನೋಂಥ ಒಂದು ಇದು. ಅದರಲ್ಲೇ ಗಳಿಸ್ಬೋದು ಅನ್ನೋ ತೋರ್ಸಕ್ಕೆ ಒಂದು ಸೈಡ್ ಕಾರ್ದು ಒಂದು ಕಾನ್ಸೆಪ್ಟ್ ಫಸ್ಟ್ ಪೈಲ ನಾ ಪಂಜಾಬ್ದಾಗ ಒಂದು ಕಾನ್ಸೆಪ್ಟ್ ನೋಡಿದ್ದೀನಿ ರೈಡರ್ ಮೇಲೆ ಹೋದಾಗ. ಆ ಕಾನ್ಸೆಪ್ಟನ್ನು ಬೆಳಗೋದಾಗ ನಾನು ತೊಗೊಂಡು, ನನಗೆ ಯಾರು ರೊಕ್ಕ ಕೊಟ್ಟಿಲ್ಲ, ನನಗೇನು ಹೆಲ್ಪ್ ಮಾಡಿಲ್ಲ ಮನೆಯವರು ಅನ್ನೋ ಕಾರಣಕ್ಕೆ ನಾ ಹಿಂದಿನ ಸೀಟ್ಸ್ ಅಂತ ತೆಗಿಸ್ಬಿಟ್ಟು ನಾವು ಅಡ್ಡಾಡ್ತೀನಿ. ನಾ ಗಾಡಿ ನಾ ಬೆಳಗಾವ್ ಬಂದ್ರೆ ಒಬ್ಬ ಬರವ ಅಡ್ಡಾಡವ ಮಾಡವ. ಯಾವ್ದಾರ ಕ್ಲಬ್ದಾಗ ಇವೆಂಟ್ಗೆ ಹೋದ್ರೆ ಇವ್ರು ರಾಯಲ್ ಎನ್ಫೀಲ್ಡ್ ಓಡಿಸ್ತಾನೆ 500cc ಅಂತಿದ್ರು. ನಾನು ಅನಿಸ್ತಿದ್ರಲ್ಲ. ಮೋಟೋ ಬ್ಲಾಗಿಂಗ್ ಅಂದ್ರೆ ಬೈ ಹೆಂಗಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ಮೋಟರ್ ಸೈಕಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕನ್ನಡದಾಗ ಹೇಳೋರು ಯಾರು. ಸೊ ನೆಕ್ಸ್ಟ್ ನೀವು ಯಾವ ಊರಿಗೆ ಹೋಗ್ರಿ? ಮೇಜರ್ ಎಷ್ಟು ದೂರ? ಲಾಸ್ಟ್ ಅಂದ್ರೆ ರನ್ ಆಫ್ ಕಚ್, ಗುಜರಾತ್. ರನ್ ಆಫ್ ಕಚ್ ಮಾಡೇನ್ರಿ. ಹಿಂಗೆ ರೈಡ್ ಮಾಡ್ಬೇಕಂದ್ರೆ ಎಲ್ಲ ಭೂಮಿದ ಗುಣ, ಎಲ್ಲ ಭೂಮಿದ ನೀರು, ಎಲ್ಲ ಊರ್ದ ಚಾ, ಎಲ್ಲ ಊರ್ದ ಊಟ, ನಿಮಗೆ ಹತ್ರದ ದಮ್ಮ ತಾಕತ್ತ ಅಲ್ಲಿ ಜನದ ಬಗ್ಗೆ ತಿಳ್ಕೊಬೇಕಂದ್ರೆ ಬೈ ರೋಡ್ ಸೋಲೋ ಟ್ರಾವೆಲ್ ಮಾಡ್ಬೇಕು.